ಒಮ್ಮೆ ವೃಂದಾವನದಲ್ಲಿ ಬಿಲ್ವಮಂಗಲ ಎಂಬ ಸಂತ ವಾಸಿಸುತ್ತಿದ್ದರು. ಸಂತ ಬಿಲ್ವಮಂಗಲ ಶ್ರೀಕೃಷ್ಣನ ಮಹಾನ್ ಭಕ್ತರಾಗಿದ್ದರು. ಅವರು ವೃಂದಾವನಕ್ಕೆ ಬರುವ ಮೊದಲು ಸಂತ ಬಿಲ್ವಮಂಗಲ ಶ್ರೀಮಂತರಾಗಿದ್ದರು ಮತ್ತು ಎಲ್ಲ ಕೆಟ್ಟ ಕೆಲಸಗಳಲ್ಲಿ ಭಾಗಿಯಾಗಿದ್ದರು. ಅವರು ತಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ಮತ್ತು ಎಲ್ಲ ಕೆಟ್ಟ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದರು. ಅದರಿಂದ ಒಂದು ದಿನ ಅವರು ಎಲ್ಲವನ್ನೂ ಬಿಟ್ಟು ಶ್ರೀಕೃಷ್ಣನ ಸೇವೆ ಮಾಡಲು ವೃಂದಾವನಕ್ಕೆ ಹೋಗಲು ನಿರ್ಧರಿಸಿದರು. ಅವರು ವೃಂದಾವನಕ್ಕೆ ಹೋಗುವಾಗ ಸಂತ ಬಿಲ್ವಮಂಗಲ ಒಬ್ಬ ಸುಂದರ ಮಹಿಳೆಯನ್ನು ನೋಡಿ ಅವಳ ಸೌಂದರ್ಯಕ್ಕೆ ಮಾರು ಹೋದರು. ಕೃಷ್ಣನನ್ನು ಪೂಜಿಸಲು ವೃಂದಾವನಕ್ಕೆ ಹೋಗುವುದನ್ನು ಮರೆತು ಅವರು ಅವಳ ಹಿಂದೆ ಹೋಗಲು ಪ್ರಾರಂಭಿಸಿದರು. ಅವರ ಹಿಂದಿನ ಅಭ್ಯಾಸಗಳಿಂದಾಗಿ ಅವರು ಆ ಮಹಿಳೆಯನ್ನು ಹಿಂಬಾಲಿಸಲು ಪ್ರಾರಂಭಿಸಿದರು. ಆ ಮಹಿಳೆಯು ಅವಳ ಮನೆಗೆ ತಲುಪುವವರೆಗೂ ಅವರು ಅವಳನ್ನು ಹಿಂಬಾಲಿಸಿದರು. ಆ ಮಹಿಳೆಯು ಗೌರವಾನ್ವಿತ ಕುಟುಂಬದಿಂದ ಬಂದವಳಾಗಿದ್ದಳು. ಅದರಿಂದ ಅವಳು ಸಂತನನ್ನು ನೋಡಿ ಎಲ್ಲ ಅತಿಥಿ ಸತ್ಕಾರಗಳೊಂದಿಗೆ ಅವರನ್ನು ತನ್ನ ಮನೆಯಲ್ಲಿ ಸ್ವಾಗತಿಸಿದಳು. ಆ ಮಹಿಳೆಯು ಮನೆಯೊಳಗೆ ಹೋಗಿ ತನ್ನ ಗಂಡನಿಗೆ ಸಂತನು ತನ್ನ ಮನೆಯವರೆಗೂ ಅವಳನ್ನು ಹೇಗೆ ಹಿಂಬಾಲಿಸಿದರು ಎಂಬುದರ ಬಗ್ಗೆ ಎಲ್ಲವನ್ನು ಹೇಳಿದಳು. ಪತ್ನಿಯ ಮಾತನ್ನು ಕೇಳಿದ ನಂತರ ಗಂಡ ಸಂತರ ಬಳಿ ಹೋಗಿ ಗೌರವದಿಂದ ಸಂತರನ್ನು ಕೇಳಿದನು. ಸ್ವಾಮಿ, ನೀವು ಒಬ್ಬ ಮಹಾನ್ ಸಂತರಂತೆ ಕಾಣುತ್ತಿದ್ದೀರಿ ಮತ್ತು ನೀವು ತುಂಬ ಗೌರವಾನ್ವಿತ ಕುಟುಂಬಕ್ಕೆ ಸೇರಿದರಂತೆ ಕಾಣುತ್ತಿದ್ದೀರಿ. ಅದರಿಂದ ನಿಮ್ಮ ನೋಟದಿಂದ ನೀವು ಏನು ಬಯಸುತ್ತೀರಿ ಎಂದು ನನಗೆ ಅರ್ಥವಾಗುತ್ತಿಲ್ಲ ಮತ್ತು ನೀವು ನನ್ನ ಹೆಂಡತಿಯನ್ನು ಏಕೆ ಹಿಂಬಾಲಿಸುತ್ತಿದ್ದೀರಿ ಎಂದು ನಾನು ಕೇಳಬಹುದೇ? ಈ ಮಾತನ್ನು ಕೇಳಿದ ಸಂತ ಬಿಲ್ವಮಂಗಲ ಗಂಡನಿಗೆ, ಹೌದು, ನಾನು ನಿಮ್ಮ ಹೆಂಡತಿಯನ್ನು ಹಿಂಬಾಲಿಸಿದ್ದೇನೆ, ಏಕೆಂದರೆ ನಾನು ಅವಳ ಸೌಂದರ್ಯಕ್ಕೆ ಮಾರು ಹೋಗಿದ್ದೇನೆ ಎಂದು ಹೇಳಿದನು. ಇದನ್ನು ಕೇಳಿ ಗಂಡ ಹೆಂಡತಿ ಇಬ್ಬರು ತಮ್ಮ ಕೋಣೆಯೊಳಗೆ ಹೋದರು. ಗಂಡ ಹೆಂಡತಿಗೆ, ಈ ಸಂತ ಸಾಮಾನ್ಯ ಸಂತನಲ್ಲ. ಕೆಲವು ಸಂತರು ನಮ್ಮನ್ನು ಪರೀಕ್ಷಿಸಲು ಮನೆಗಳಿಗೆ ಬರುತ್ತಾರೆ. ಅದರಿಂದ ನಾವು ಅವರಿಗೆ ಎಲ್ಲ ರೀತಿಯಲ್ಲಿ ಸೇವೆ ಮಾಡಬೇಕು ಎಂದು ಹೇಳಿದನು. ಗಂಡನು ತನ್ನ ಹೆಂಡತಿಗೆ ಎಲ್ಲ ಶೃಂಗಾರಗಳೊಂದಿಗೆ ಸಂತನ ಮುಂದೆ ಹೋಗುವಂತೆ ಹೇಳಿದನು. ಗಂಡನು ತನ್ನ ಹೆಂಡತಿಗೆ ತಾನು ನಿಜವಾದ ಸಂತನಾಗಿದ್ದರೆ ತನ್ನೊಳಗಿನ ಸಂತತನ ಅವರನ್ನು ತಡೆಯುತ್ತದೆ ಎಂದು ಹೇಳಿದನು. ಸ್ವಲ್ಪ ಸಮಯದ ನಂತರ ಸಂತ ಬಿಲ್ವಮಂಗಳನು ಮಹಿಳೆಗೆ ಸ್ವಲ್ಪ ನೀರು ಕೊಡಲು ಕೇಳಿದನು ಮತ್ತು ಮಹಿಳೆಯು ತನಗೆ ನೀರು ಕೊಡಲು ಮೇಲಾದಾಗ ಗಂಡನು ಅವಳಿಗೆ ಹೆಚ್ಚು ಶೃಂಗಾರದಿಂದ ಅಲಂಕರಿಸಿಕೊಂಡು ಅವರ ಬಳಿಗೆ ಹೋಗುವಂತೆ ಹೇಳಿದನು. ಆ ಮಹಿಳೆಯು ತನ್ನ ಗಂಡನ ಮಾತಿಗೆ ಒಪ್ಪಿ ತನ್ನ ಶೃಂಗಾರವನ್ನು ಮಾಡಿ ಸಂತ ಬಿಲ್ವಮಂಗಳನ ಬಳಿ ಹೋಗಿ ಅವಳು ಅವರ ಮುಂದೆ ನಿಂತಳು. ಆ ಮಹಿಳೆಯ ಸೌಂದರ್ಯವನ್ನು ನೋಡಿದ ಸಂತ ಬಿಲ್ವಮಂಗಲ, ಅವರು ಬೆಳಿಗ್ಗೆಯಿಂದ ಈ ಸ್ತ್ರೀಯ ಸೌಂದರ್ಯವನ್ನು ನೋಡುತ್ತಿದ್ದಾನೆ ಮತ್ತು ಈಗ ಅವಳು ಎಲ್ಲ ಶೃಂಗಾರಗಳೊಂದಿಗೆ ಅವರ ಮುಂದೆ ಬಂದಿದ್ದಾಳೆ. ಅದು ಅವಳ ಸೌಂದರ್ಯವನ್ನು ಇನ್ನೂ ಹೆಚ್ಚಿಸಿದೆ ಎಂದು ಯೋಚಿಸಲು ಪ್ರಾರಂಭಿಸಿದರು. ಈ ರೀತಿ ಸಂತ ಬಿಲ್ವಮಂಗಲ ಅವರು ಈ ಸ್ತ್ರೀಯ ಸೌಂದರ್ಯದಿಂದ ಎಷ್ಟು ಹುಚ್ಚರಾಗಿ ಆಕರ್ಷಿತರಾದರು ಮತ್ತು ಅವರು ಅವಳ ಮನೆಯವರೆಗೂ ಅವಳನ್ನು ಹಿಂಬಾಲಿಸಿದರು ಎಂದು ಯೋಚಿಸಲು ಪ್ರಾರಂಭಿಸಿದರು. ಈ ರೀತಿ ಅವರು ಶ್ರೀಕೃಷ್ಣನ ಸೌಂದರ್ಯಕ್ಕೆ ಆಕರ್ಷಿತರಾಗಿದ್ದರೆ ಕೃಷ್ಣನೂ ಸಹ ಅವರ ಮುಂದೆ ಬರುತ್ತಿದ್ದನು ಎಂದು ಯೋಚಿಸಲು ಪ್ರಾರಂಭಿಸಿದರು. ಸಂತ ಬಿಲ್ವಮಂಗಳನು ಈ ಪತಿ ಮತ್ತು ಪತ್ನಿ ಗೃಹಸ್ಥರಾಗಿದ್ದರೂ ಸಂತನ ಸೇವೆಗಾಗಿ ಎಲ್ಲವನ್ನೂ ತ್ಯಾಗ ಮಾಡಲು ಸಿದ್ಧರಾಗಿದ್ದಾರೆ ಮತ್ತು ಅವರು ಸನ್ಯಾಸಿಯಾದ ನಂತರವೂ ಶ್ರೀಕೃಷ್ಣನನ್ನು ಮರೆತು ನಾನು ಈ ಮಹಿಳೆಯ ಹಿಂದೆ ಬಂದಿದ್ದೇನೆ, ನನಗೆ ನಿಜವಾಗಿಯೂ ನಾಚಿಕೆಯಾಗಬೇಕು ಎಂದು ಯೋಚಿಸಿದರು. ಹೀಗೆ ಯೋಚಿಸುತ್ತಾ ಸಂತ ಬಿಲ್ವಮಂಗಳನು ಮಹಿಳೆಯನ್ನು ತನಗೆ ಒಂದು ಸೂಜಿಯನ್ನು ಕೊಡಲು ಕೇಳಿದನು ಮತ್ತು ಮಹಿಳೆಯು ಅವರಿಗೆ ಒಂದು ಸೂಜಿಯನ್ನು ಕೊಟ್ಟಳು. ಶ್ರೀಕೃಷ್ಣನ ದರ್ಶನ ಪಡೆಯಲು ಸಾಧ್ಯವಾಗದ ಈ ಕಣ್ಣುಗಳು ಧರ್ಮವಿಲ್ಲದ ಕಣ್ಣುಗಳು ಎಂದು ಭಾವಿಸಿ ಸಂತ ಬಿಲ್ವಮಂಗಳನು ಅವರ 2 ಕಣ್ಣುಗಳನ್ನು ಸೂಜಿಯಿಂದ ಚುಚ್ಚಿದರು. ಅವರ 2 ಕಣ್ಣುಗಳಿಂದ ರಕ್ತ ಹರಿಯಲು ಪ್ರಾರಂಭಿಸಿತು. ಗಂಡ ಮತ್ತು ಹೆಂಡತಿ ಇಬ್ಬರು ಭಯಭೀತರಾಗಿ ಅವರನ್ನು ವೈದ್ಯರ ಬಳಿಗೆ ಕರೆದೊಯ್ಯಲು ಬಯಸಿದರು. ಆದರೆ ಸಂತನು ಅವರನ್ನು ತಡೆದು, ಈಗ ಅವರು ಚೆನ್ನಾಗಿದ್ದಾರೆ. ಇಲ್ಲಿಯವರೆಗೆ ಅವರ ಕಣ್ಣುಗಳು ಅವರ ಶತ್ರುಗಳಾಗಿದ್ದವು ಮತ್ತು ಈಗ ಅವು ಅವರನ್ನು ತೊಂದರೆಗೊಳಿಸುವುದಿಲ್ಲ ಎಂದು ಹೇಳಿದರು. ಅದರಿಂದ ಆ ಕುರುಡುತನದಲ್ಲಿ ಸಂತ ಬಿಲ್ವಮಂಗಳನು
ವೃಂದಾವನಕ್ಕೆ ಹೋದರು. ವೃಂದಾವನದಲ್ಲಿ ಅವರು ಪ್ರತಿದಿನ ಕೃಷ್ಣನನ್ನು ನೆನೆದು ಅಳುತ್ತಿದ್ದರು. ಪ್ರತಿದಿನ ಅವರು ಪಶ್ಚಾತ್ತಾಪ ಪಡುತ್ತಿದ್ದರು ಮತ್ತು ಅದೇ ಅವರ ತಪಸ್ಸಾಗಿತ್ತು. ಅವರು ಹಲವು ದಿನಗಳಿಂದ ಏನನ್ನು ತಿನ್ನುತ್ತಿರಲಿಲ್ಲ. ಅದರಿಂದ ಶ್ರೀಕೃಷ್ಣನ ಕೃಪೆಯಿಂದ ಶ್ರೀಕೃಷ್ಣನು ಅವರ ಮುಂದೆ ಚಿಕ್ಕ ಹುಡುಗನಾಗಿ ಕಾಣಿಸಿಕೊಂಡು, ಸ್ವಾಮಿ, ನೀವು ಯಾಕೆ ಇಷ್ಟೊಂದು ಹಸಿದಿದ್ದೀರಾ? ನೀವು ಯಾಕೆ ಸ್ವಲ್ಪ ಹಾಲು ಕುಡಿಯಬಾರದು ಎಂದು ಕೇಳಿದನು. ಸಂತ ಬಿಲ್ವಮಂಗಲನು ಆ ಚಿಕ್ಕ ಹುಡುಗನನ್ನು, ನನ್ನ ಪ್ರೀತಿಯ ಮಗು, ನೀನು ಯಾರು ಎಂದು ಕೇಳಿದನು. ಕೃಷ್ಣನು, ನಾನು ಈ ಹಳ್ಳಿಯಲ್ಲಿ ವಾಸಿಸುತ್ತಿದ್ದೇನೆ. ನಾನು ಗೋಪಾಲಕ. ನನ್ನ ಹೆಸರು ಗೋಪಾಲ. ನಿಮಗೆ ಇಷ್ಟವಾದರೆ ನಾನು ನಿಮಗಾಗಿ ಪ್ರತಿದಿನ ಸ್ವಲ್ಪ ಹಾಲು ಕೊಡಬಲ್ಲೆ ಎಂದನು. ಸಂತ ಬಿಲ್ವಮಂಗಳನು ಆ ಹುಡುಗನಿಗೆ ಒಪ್ಪಿ, ನೀನು ನನಗೆ ಪ್ರತಿದಿನ ನಿನ್ನ ಹಾಲು ಕೊಡಬಹುದು ಎಂದು ಹೇಳಿದನು. ಹಾಗಾಗಿ ಪ್ರತಿದಿನ ಶ್ರೀಕೃಷ್ಣನು ಸಂತ ಬಿಲ್ವಮಂಗಳವರ ಬಳಿಗೆ ಬಂದು ಅವರಿಗೆ ಸ್ವಲ್ಪ ಹಾಲು ಕೊಡುತ್ತಿದ್ದನು. ಅವರ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಿದ್ದನು. ಆಗ ಸಂತ ಬಿಲ್ವಮಂಗಳನು ಶ್ರೀಕೃಷ್ಣನ ಮೇಲೆ ಅನೇಕ ಶ್ಲೋಕಗಳನ್ನು ಬರೆಯುತ್ತಿದ್ದರು. ಕೆಲವೊಮ್ಮೆ ಸಂತ ಬಿಲ್ವಮಂಗಳನು ಶ್ರೀಕೃಷ್ಣನನ್ನು ಸ್ಮರಿಸುತ್ತಾ ಆಡುತ್ತಿದ್ದರು ಮತ್ತು ಅವರ ಧ್ವನಿಯನ್ನು ಕೇಳುತ್ತಿದ್ದ ಶ್ರೀಕೃಷ್ಣನು ಚಿಕ್ಕ ಹುಡುಗನಾಗಿ ಬಂದು ಅವರ ಪಕ್ಕದಲ್ಲಿ ಕುಳಿತು ಅವರ ಹಾಡುಗಳನ್ನು ಕೇಳುತ್ತಿದ್ದನು. ಗೋಪಾಲನಾಗಿ ಶ್ರೀಕೃಷ್ಣನು ಒಳ್ಳೆಯ ನಡತೆಯ ಹುಡುಗನಂತೆ ಅವರ ಪಕ್ಕದಲ್ಲಿ ಕುಳಿತು ಎಲ್ಲವನ್ನು ಕೇಳುತ್ತಿದ್ದನು. ಹೀಗೆ ಪ್ರತಿದಿನ ಶ್ರೀಕೃಷ್ಣನು ಬಂದು ಅವರಿಗೆ ಪ್ರಸಾದ ನೀಡುತ್ತಿದ್ದನು ಮತ್ತು ಸಂತ ಬಿಲ್ವಮಂಗಳ ಕುರುಡನಾಗಿದ್ದರಿಂದ ಕೃಷ್ಣನು ಅವರನ್ನು ಸುರಕ್ಷಿತ ವಿಶ್ರಾಂತಿ ಸ್ಥಳಕ್ಕೆ ಕರೆದೊಯ್ಯುತ್ತಿದ್ದನು. ಒಂದು ದಿನ ಪುಟ್ಟ ಕೃಷ್ಣನು ಸಂತ ಬಿಲ್ವಮಂಗಳರ ಮುಂದೆ ಕೊಳಲು ನುಡಿಸುತ್ತಿದ್ದಾಗ ಕೃಷ್ಣನ ಕೊಳಲಿನ ಶಬ್ದವನ್ನು ಕೇಳುತ್ತಾ ಸಂತ ಬಿಲ್ವಮಂಗಳ ಮಂತ್ರಮುಗ್ಧನಾದನು ಮತ್ತು ಮುದ್ದಾದ ಪುಟ್ಟ ಕೃಷ್ಣನನ್ನು ಹಿಡಿಯಲು ಬಯಸಿದರು. ಸಂತ ಬಿಲ್ವಮಂಗಳನು ಆ ಪುಟ್ಟ ಬಾಲಕನು ತನ್ನ ಜೀವನದ ಮತ್ತು ತನ್ನ ಹೃದಯದ ಪ್ರೀತಿಯ ಅಧಿಪತಿಯಾದ ಶ್ರೀಕೃಷ್ಣ ಎಂದು ಅರಿತುಕೊಂಡಾಗ ಶ್ರೀಕೃಷ್ಣನನ್ನು ಸ್ಪರ್ಶಿಸಲು ಅವರು ಅವರ ಕೈ ಚಾಚಿದರು ಮತ್ತು ಶ್ರೀಕೃಷ್ಣನು ಸಂತ ಬಿಲ್ವಮಂಗಳನ ಕೈಯನ್ನು ತಮಾಷೆಯಾಗಿ ಮುಟ್ಟಿ ಕೃಷ್ಣನು ಪ್ರೀತಿಯಿಂದ ಮುಗುಳ್ನಕ್ಕಿ ಓಡಿ ಹೋದನು. ಈ ಅನುಭವದೊಂದಿಗೆ ಸಂತ ಬಿಲ್ವಮಂಗಳನು ಸಂತೋಷಗೊಂಡು ಅಳಲು ಪ್ರಾರಂಭಿಸಿದನು. ಈ ರೀತಿ ಸಂತ ಬಿಲ್ವಮಂಗಳನು ವೃಂದಾವನದ ಬ್ರಹ್ಮಕುಂಡದ ಬಳಿಯ ಮರದ ಕೆಳಗೆ ತನ್ನ ಯೋಗ ಶಕ್ತಿಯೊಂದಿಗೆ 700 ವರ್ಷಗಳ ಕಾಲ ನೆಲೆಸಿದರು. ಆ ಸಮಯದಲ್ಲಿ ಸಂತ ಬಿಲ್ವಮಂಗಳನು ಶ್ರೀಕೃಷ್ಣನ ಲೀಲೆಗಳ ಕುರಿತು ಅನೇಕ ಶ್ಲೋಕಗಳು ಮತ್ತು ಹಾಡುಗಳನ್ನು ರಚಿಸಿದರು. ಅವರ ಪ್ರಸಿದ್ಧ ಕೃತಿ ಕೃಷ್ಣ ಕರ್ಣಾಮೃತ ಮತ್ತು ರೂಪಮಾಧುರಿ. ಇವು ಶ್ರೀಕೃಷ್ಣನ ಸೌಂದರ್ಯ ಮತ್ತು ಶ್ರೀಕೃಷ್ಣನ ವೃಂದಾವನದ ಲೀಲೆಗಳನ್ನು ವಿವರಿಸುತ್ತದೆ. ಇದಿಷ್ಟು ಶ್ರೀಕೃಷ್ಣನ ಭಕ್ತರಾದ ಸಂತ ಬಿಲ್ವಮಂಗಳ ಅವರ ಬಗ್ಗೆ. ಇಂತಹ ಇನ್ನಷ್ಟು ವೈಷ್ಣವ ಸಂತರ ಬಗ್ಗೆ ತಿಳಿದುಕೊಳ್ಳಲು ದಯವಿಟ್ಟು ನಮ್ಮ ಚಾನೆಲ್ ವಿಡಿಯೋಗಳನ್ನು ನೋಡಿ. ಶ್ರೀಕೃಷ್ಣಾರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.